ಅದು 4 ಜಿಲ್ಲೆಯ ಜೀವನಾಡಿ. ಲಕ್ಷಾಂತರ ರೈತರು ಇದೇ ಡ್ಯಾಮಿನ ನೀರನ್ನು ನಂಬಿಕೊಂಡು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈ ಡ್ಯಾಮ್ನಲ್ಲಿದ್ದಂತಹ ಕ್ರಸ್ಟ್ ಗೇಟ್ ಒಂದು ವರ್ಷದ ಹಿಂದೆ ಕೊಚ್ಕೊಂಡು ಹೋಗಿತ್ತು. ಅದಾದ ಮೇಲೆ ಸರ್ಕಾರ ಕ್ರಸ್ಟ್ ಗೇಟನ್ನು ಚೇಂಜ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿಪಕ್ಷಗಳಿಂದ ಹಿಡಿದು ಜನಸಾಮಾನ್ಯರು ಕೂಡ ಒತ್ತಡವನ್ನು ಜಾಸ್ತಿ ಮಾಡಿದರು. ಒಂದು ವರ್ಷದ ಬಳಿಕ ಈಗ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡ ಚೇಂಜ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ 33 ಗೇಟ್ಗಳ ಬದಲಾವಣೆಗೆ ಮುಂದಾದ ಸರ್ಕಾರ. 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೇಟ್ಗಳ ಬದಲಾವಣೆ. ತುಂಗಭದ್ರಾ ಜಲಾಶಯ ಕೊಪ್ಪಳ, ರಾಯಚೂರು, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ರೈತರ ಜೀವನಾಡಿ. ಈ ಜಲಾಶಯದ ಕ್ರಸ್ಟ್ ಗೇಟ್ ಕಳೆದ ವರ್ಷ ಕೊಚ್ಚಿ ಹೋಗಿ ದೊಡ್ಡ ಆತಂಕ ಸೃಷ್ಟಿ ಮಾಡಿತ್ತು. ಕಳೆದ ವರ್ಷ ಜಲಾಶಯದ ಕ್ರಸ್ಟ್ ಗೇಟ್ 19 ಕೊಚ್ಚಿ ಹೋಗಿ ದೊಡ್ಡ ಆತಂಕ ಉಂಟು ಮಾಡಿತ್ತು. ಯಾವಾಗ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಯ್ತೋ 4 ಜಿಲ್ಲೆಯ ರೈತರು ಆತಂಕಗೊಂಡಿದ್ರು. ಆಗ ತಾತ್ಕಾಲಿಕವಾಗಿ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡಲಾಗಿತ್ತು. ಆದರೆ 1 ವರ್ಷ ಕಳೆದರೂ ಸರ್ಕಾರ ಜಲಾಶಯಕ್ಕೆ ಹೊಸ ಗೇಟ್ ಅಳವಡಿಕೆ ಮಾಡಿರಲಿಲ್ಲ. ಇದು ಸಹಜವಾಗಿ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಸರ್ಕಾರ ಜಲಾಶಯದ 33 ಗೇಟ್ಗಳ ಬದಲಾವಣೆಗೆ ಮುಂದಾಗಿದೆ. ಸುಮಾರು 52 ಕೋಟಿ ವೆಚ್ಚದಲ್ಲಿ ಗೇಟ್ಗಳ ಬದಲಾವಣೆ ಮಾಡಲಾಗುತ್ತಿದೆ. ಈಗಾಗಲೇ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಜಲಾಶಯದ 33 ಗೇಟ್ಗಳ 10 ಅಡಿಯಷ್ಟು ತೆರವು ಮಾಡಲಾಗಿದೆ. ಜಲಾಶಯದಲ್ಲಿ ಸದ್ಯ 49 ಟಿಎಂಸಿ ನೀರಿದೆ. ಈಗಾಗಲೇ ಟೆಂಡರ್ ಪಡೆದ ಗುಜರಾತ್ ಮೂಲದ ಕಂಪನಿ ತುಂಗಭದ್ರಾ ಜಲಾಶಯದ 3 ಕ್ರಸ್ಟ್ ಗೇಟ್ಗಳನ್ನು ತೆರವು ಮಾಡಿದೆ. ಅಲ್ಲದೆ ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಇನ್ನೊಂದು ವಾರದಲ್ಲಿ ಅಷ್ಟು ಗೇಟ್ಗಳನ್ನು ತೆರವು ಮಾಡಿ ಡಿಸೆಂಬರ್ 24ರಿಂದ ಹೊಸ ಗೇಟ್ ಅಳವಡಿಕೆ ಕಾರ್ಯ ಶುರುವಾಗಲಿದೆ. ಇನ್ನು ಈ ಜಲಾಶಯ ನಂಬಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೀತಾರೆ. ಆದರೆ ಈ ಬಾರಿ ಒಂದೇ ಬೆಳೆಗೆ ನೀರು ಎದ್ದಿದ್ದು ಸಹಜವಾಗಿ ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕೆಲವು ರೈತರು ಹೋರಾಟವನ್ನ ಮಾಡಿದ್ರು. ಆದರೆ ಸರ್ಕಾರ ಡ್ಯಾಂ ಹಿತದೃಷ್ಟಿಯಿಂದ ಒಂದು ಬೆಳೆಗೆ ಮಾತ್ರ ನೀರು ಕೊಡೋ ನಿರ್ಧಾರ ಮಾಡಿದೆ. ಈಗಾಗಲೇ ವಿಜಯನಗರ ಹಾಗೂ ಗದಗ ಜಿಲ್ಲೆಯಲ್ಲಿ ಕ್ರಸ್ಟ್ ಗೇಟ್ ನಿರ್ಮಾಣ ಮಾಡಲಾಗಿದೆ. ಒಂದು ಗೇಟ್ ಅಳವಡಿಕೆ ಮಾಡಲು ಅಂದಾಜು 1 ವಾರ ಬೇಕು ಎನ್ನಲಾಗಿದೆ. ಸದ್ಯ 33 ಗೇಟ್ಗಳ ಪೈಕಿ 3 ಗೇಟ್ಗಳನ್ನು ತೆರವು ಮಾಡಲಾಗಿದೆ. ಒಟ್ಟಾರೆ 1 ವರ್ಷದ ಬಳಿಕ ಇದೀಗ ಜಲಾಶಯದ ಗೇಟ್ ಅಳವಡಿಕೆ ಕಾರ್ಯ ಶುರುವಾಗಿದೆ. ಸದ್ಯ ಗುಜರಾತ್ ಮೂಲದ ಕಂಪನಿ ಕ್ರಸ್ಟ್ ಗೇಟ್ ಬದಲಾವಣೆ ಗುತ್ತಿಗೆ ಪಡೆದಿದ್ದು ಜಲಾಶಯದಿಂದ 3 ಗೇಟ್ಗಳನ್ನು ತೆರವು ಮಾಡಲಾಗಿದೆ. ಮುಂದಿನ ವಾರದಿಂದಲೇ ಗೇಟ್ ಅಳವಡಿಕೆ ಕೆಲಸ ಆರಂಭಿಸಲಿದ್ದು ಬರೋ ಜೂನ್ ಹೊತ್ತಿಗೆ ಜಲಾಶಯಕ್ಕೆ ಹೊಸ ಗೇಟ್ಗಳು ಅಳವಡಿಕೆಯಾಗುತ್ತೆ ಎನ್ನಲಾಗಿದೆ. ಮುಕ್ಕಣ್ಣಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.